ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ. ಅವರ ಪ್ರಮಾಣ ವಚನದ ಮುಹೂರ್ತ ಚೆನ್ನಾಗಿದೆ. ಗುರು ನುಡಿದ ಮುಹೂರ್ತ ರಾಜಯೋಗ ಮತ್ತು ಪರಿಪೂರ್ಣ. ಚಿತ್ರದುರ್ಗದಲ್ಲಿ ನೊಣವಿನಕೆರೆ ಶ್ರೀಗಳ ಹೇಳಿಕೆ ಇದು. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ನಾವು ಹೋಗ್ತಿದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ. ಡಿಕೆಶಿ ಮೇಲೆ ಮಠದ ಮತ್ತು ಗುರುಗಳ ಆಶೀರ್ವಾದ ಇರಲಿದೆ ಎಂದಿದ್ದಾರೆ. ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ಇವತ್ತ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಠದ ಮಗನಾಗಿದ್ದು 16 ವರ್ಷ ಶ್ರೀಮಠದ ಶ್ರದ್ಧಾಭಕ್ತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವರು. ನಮ್ಮ ಪರಮ ಪೂಜ್ಯ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಮಹಾಸನ್ನಿಧಿಯವರ ಕೃಪಾಶೀರ್ವಾದದಿಂದ ಅವರು ಜಯಶೀಲರಾಗಿದ್ದಾರೆ. ಎಲ್ಲ ಭಕ್ತಾದಿಗಳ ತಮ್ಮೆಲ್ಲರ ಸಂಕಲ್ಪ ತಾವೆಲ್ಲರೂ ಗೆದ್ದಿರಿ ಅಂತ ಹೇಳ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ತರ್ತಾ ಇದೆ. ಇವತ್ತು ಮಧ್ಯಾಹ್ನ 3ರಿಂದ 4 ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಒಂದು ಮಂತ್ರ ಘೋಷಣೆಯನ್ನು ಕೊಟ್ಟಿದ್ದಾರೆ. ಆ ಧರ್ಮದ ಧ್ವಜವನ್ನು ಸರ್ವೇ ಜನ ಸುಖಿನೋ ಭವಂತು, ರಾಜ ಪ್ರತ್ಯಕ್ಷ ದೇವತಾ, ಎಲ್ಲ ಮತ ಬಾಂಧವರ ಪ್ರೀತಿಯ ಮಗನಾಗಿ ದೇಶದ ಆಳ್ವಿಕೆಯಲ್ಲಿ ರೈತ ಬಾಂಧವರಿಗೆ, ವರ್ತಕರಿಗೆ, ರಾಜಕೀಯ ಮುತ್ಸದ್ದಿಗಳಿಗೆ, ಸೈನಿಕರಿಗೆ ಒಂದೇ ಸರಳ ಸಜ್ಜನಿಕೆಯಲ್ಲಿ ಎಲ್ಲರ ಸೇವೆ ಮಾಡತಕ್ಕಂಥ ಶಕ್ತಿ, ಸಾಮರ್ಥ್ಯ, ಆರೋಗ್ಯ, ಭಾಗ್ಯ ಭಗವಂತ ಕರುಣಿಸಿಕೊಡಲಿ. ನಮ್ಮ ಗುರುಗಳ ಆಶೀರ್ವಾದ ನಿರಂತರವಾಗಿರಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್, ಶಿವಂ ಭೂಯಾತ್. ರಾಜ ಪ್ರತ್ಯಕ್ಷ